ನಮಸ್ಕಾರ ಸ್ನೇಹಿತರೆ, ಯಶಸ್ವಿ ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ಇದು ಬೀಟ್ರೂಟ್ ಸಾರು ಮಾಡೋದು ಹೇಳ್ಕೊಡ್ತೀನಿ. ತುಂಬ ಈಸಿ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ. ಫಸ್ಟು ಹೀಗೆ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿ ಕುದಿಸಿ ಇಟ್ಕೊಂಡ್ಬಿಡಿ. ಆಮೇಲೆ ಅದ್ರ ರಸ ತೆಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹೀಗೆ ಒಂದು ಬೀಟ್ರೂಟನ್ನು ಕಟ್ ಮಾಡಿ ಕುಕ್ಕರಲ್ಲಿ ಒಂದು ಕೂಗು ಬರೆಸಿ ಬೇಯಿಸಿಟ್ಕೊಳ್ಳಿ. ಈ ಕಡೆ ಒಲೆ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ 1-2 ಸ್ಪೂನ್ ಧನಿಯಾ, 1 ಸ್ಪೂನ್ ಜೀರಿಗೆ, ಹಾಗೆ ಒಂದು ಸ್ವಲ್ಪ ಮೆಂತೆ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಇದು ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಒಂದು 4-5 ಒಣಮೆಣಸಿನ್ಕಾಯಿ ಹಾಕಿ ಇಟ್ಕೊಳ್ಳಿ. ಒಣಮೆಣಸಿನ್ಕಾಯಿನೂ ಹಾಕಬೇಕು. ಆಮೇಲೆ ಒಂದು ಸ್ವಲ್ಪ ಕರಿಬೇವಿನ ಎಲೆ ಮತ್ತು ಕಾಯಿ, ಇದಿಷ್ಟನ್ನು ಒಂದು ಸ್ವಲ್ಪ ಫ್ರೈ ಮಾಡಲಿಕ್ಕಾಗಿ ಬೇಕಾಗೋ ಮಸಾಲೆ, ಇದನ್ನು ಆಮೇಲೆ ರುಬ್ಕೊಳ್ಬೇಕು ಬೀಟ್ರೂಟ್ ಜೊತೆ. ಸೊ ಒಂದು ಸರಿ ಫ್ರೈ ಮಾಡಿ ಇಟ್ಕೊಳ್ಳಿ. ಈ ಥರ ಎಲ್ಲ ಒಂದು ಸ್ವಲ್ಪ ಕೆಂಪಾಗಿ ಪಟ್ಪಟ ಅಂತ ಅಂದಮೇಲೆ ಅದಕ್ಕೆ ಒಂದು ಸ್ವಲ್ಪ ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಸಹ ಬೆರೆಸ್ಕೊಳ್ಬೇಕು. ಆವಾಗ ರುಚಿ ಕೊಡುತ್ತೆ ಅದು. ಕಾಯಿ ಹಾಕಿದಾಗ ಒಂದು ಸ್ವಲ್ಪ ಗಟ್ಟಿನೂ ಬರುತ್ತೆ ಮತ್ತು ರುಚಿ ಅನಿಸುತ್ತೆ. ಅದಕ್ಕೋಸ್ಕರ ಒಂದು ಚೂರು ಒಂದು ಮುಷ್ಟಿ ಕಾಯಿ ಹಾಕ್ಕೊಳ್ಬೇಕು. ಕರಿಬೇವಿನ ಎಲೆ ಅದು ಗಮ್ಮಂತ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಒಂದು 5-6 ಎಲೆ ಕರಿಬೇವಿನ ಎಲೆ ಹಾಕ್ಕೊಳ್ಳಿ. ಸ್ವಲ್ಪ ಆಮೇಲೆ ಎಲ್ಲದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಈ ಕಡೆ ಬೀಟ್ರೂಟನ್ನು ಬೆಂದುಬಿಟ್ಟು ತಣ್ಣಗಾಗಿರುತ್ತೆ. ಆಗ ನೀವು ಅದನ್ನೆಲ್ಲ ಮಿಕ್ಸಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ರಿಯಲಿ ವೆರಿ ಟೇಸ್ಟಿ. ನೀವು ಮಾಡಿ ನೋಡಿ, ಆವಾಗ ಗೊತ್ತಾಗುತ್ತೆ ನಿಮಗೆ. ಮತ್ತು ಬೀಟ್ರೂಟ್ ಅಂತೂ ದಿನ ಯೂಸ್ ಮಾಡಿದ್ರೂ ಒಳ್ಳೆಯದು. ಈವನ್ BP-ಗೆ ಎಲ್ಲ ತುಂಬ ಒಳ್ಳೆಯದು ಅಂತೇಳಿ. ಬ್ಯಾಡ್ ಕೊಲೆಸ್ಟ್ರಾಲ್ ಇದ್ದರೆ ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾರೆ. ಎವ್ರಿ ಡೇ ಯೂಸ್ ಮಾಡಿ. ಇಲ್ಲ ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ಸಾಂಬಾರಿಗೆ ಯೂಸ್ ಮಾಡ್ಬೋದು, ಚಟ್ನಿ ಮಾಡ್ಬೋದು, ರಾಯ್ತ ಮಾಡ್ಬೋದು. ಹಾಗೆ ಅದೆಲ್ಲದ್ರ ಜೊತೆ ಇದೂ ಒಂದು ನಮಗೆ ಈಸಿಯಾಗಿ ಒಂಥರ ಮತ್ತು ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಬೀಟ್ರೂಟ್ ಸಾರನ್ನು ಮಾಡೋದನ್ನು ನೋಡಿ. ಈ ಥರ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಎಲ್ಲನೂ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಈಗ ಈ ಕಡೆ ನಾವು ಆವಾಗಲೇ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ವಲ್ಲ, ಅದನ್ನು ಚೆನ್ನಾಗಿ ಬಿಸಿನೀರಲ್ಲಿ ನೆನೆಸಿಟ್ರೆ ಬೇಗ ಅದೊಂಥರ ಮೆತ್ತಗಾಗಿರುತ್ತೆ. ಅದನ್ನು ಚೆನ್ನಾಗಿ ರಸ ತೆಗೆದುಬಿಟ್ಟು ಕಿವುಚಿ ಆಮೇಲೆ ಈ ಥರ ಒಲೆ ಮೇಲೆ ಕುದಿಯೋಕ್ಕೆ ಇಡಿ. ಅದು ಸ್ವಲ್ಪ ಕುದಿಯೋಕ್ಕೆ ಶುರು ಆಗ್ತಿದ್ದಂಗೆ ಒಂದು ಅದಕ್ಕೆ ಎಷ್ಟು ನಮಗೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಬೆಲ್ಲ ಎರಡನ್ನೂ ಹಾಕ್ಕೊಳ್ಬೇಕು. ಅದಕ್ಕೆ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ನಾವು ಕುದಿಸ್ಬಿಡಬೇಕು. ನೋಡಿ, ನಾನಿಲ್ಲೀಗ ಒಂದು ಅರ್ಧ-ಮುಕ್ಕಾಲು ಸ್ಪೂನು ಹಾಕಿದ್ದೀನಿ ಉಪ್ಪು. ಆಮೇಲೆ ಈ ಥರ ನಾವು ರುಬ್ಬಿರೋದನ್ನೆಲ್ಲ ಅದಕ್ಕೆ ಮಿಕ್ಸ್ ಮಾಡಿಕೊಳ್ಬೇಕು. ಅದು ಚೆನ್ನಾಗಿ ಪೇಸ್ಟ್ ಆಗಿರುತ್ತಲ್ಲ, ಅದನ್ನು ಈ ರೀತಿ ಮಿಕ್ಸ್ ಮಾಡಿ ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಫಸ್ಟ್ ಒಂದು ಸರಿ ಮಿಕ್ಸಿ ನೀರನ್ನು ಹಾಕ್ಕೊಳ್ತೀವಿ. ಆಮೇಲೆ ನೋಡ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬೇಕಾದಷ್ಟು ಮತ್ತೆ ನೀವು ನೀರನ್ನು ಹಾಕ್ಕೊಳ್ಬೋದು. ಇಲ್ಲಿ ನೋಡಿ, ನನಗೆ ಸ್ವಲ್ಪ ಮತ್ತೆ ಉಪ್ಪು ಕಡಿಮೆ ಅನ್ನಿಸ್ತು. ಒಂಚೂರು ಉಪ್ಪನ್ನು ಹಾಕ್ಕೊಂಡು ಮತ್ತೆ ಕುದಿಸ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಅದು ಕುದಿಯೋವರೆಗೆ ಒಲೆ ಮೇಲೆ ಒಂದು 5-10 ನಿಮಿಷ ಕುದಿಸ್ಬೇಕು. ಕುದ್ದಾದಮೇಲೆ ಅದಕ್ಕೆ ಒಗ್ಗರಣೆ ಹಾಕಬೇಕು. ಈ ಥರ ಕುದಿ ಬಂದಾಯಿತು. ಒಗ್ಗರಣೆಗೆ ಬೆಳ್ಳುಳ್ಳಿ, ಹಸಿಮೆಣಸು, ಕರಿಬೇವಿನ ಸೊಪ್ಪು, ಜೀರಿಗೆ ಮತ್ತು ಸಾಸಿವೆ ಒಂದಷ್ಟು ಹಾಕಿಬಿಟ್ಟು ನೀವು ಒಗ್ಗರಣೆ ಟೇಸ್ಟಿಯಾಗಿರೋ ಬೀಟ್ರೂಟ್ ಸಾರು ರೆಡಿ ಆಗಿದೆ. ನಿಮಗೂ ಇಷ್ಟ ಆದರೆ ಪ್ಲೀಸ್ ಮಾಡಿ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.